So the last chapter in geomorphology is to study about the exogenic movements. Exogenic movements or exogenic forces na discuss ಮಾಡ್ತೀವಿ. So this part is done now. Whatever that was happening inside the earth is done. Exogenic movements ಹೇಗೆ earth ಗೆ impact ಮಾಡುತ್ತೆ ಅನ್ನೋದು ಸ್ಟಡಿ ಮಾಡ್ತೀವಿ. So that is the last chapter in geomorphology. ಅದು ಮುಗಿದ geomorphology ಮುಗಿಯುತ್ತೆ. Okay, so ಈ exogenic forces ಅಲ್ಲಿ ನಾನು ಹೇಳಿದೆ the main boss is sun. So sun through rainfall or maybe glacier or different things. So main ಆಗಿ ಸೂರ್ಯನಿಂದ ನಮಗೆ ಮುಂದೆ ಕ್ಲೈಮೇಟಾಲಜಿ ಅರ್ಥ ಆಗುತ್ತೆ. ಸೂರ್ಯನಿಂದ ನಮಗೆ ಏನ್ ಬರುತ್ತೆ ಮೇಜರ್ ಆಗಿ ಅರ್ತ್ ಗೆ ಸನ್ಸ್ ಎನರ್ಜಿ ಅಲ್ವಾ, in the form of sunlight. So that is actually your heat energy, correct? This heat energy will have two impacts. One, the temperature of a place depends on heat energy. Here for example, India is a tropical country anta kariತೀವಿ. ಅದಕ್ಕೆ ಟೆಂಪರೇಚರ್ ಜಾಸ್ತಿ. ಯಾಕೆ? ಇಟ್ಸ್ ಅ ಹೀಟ್ ಸರ್ಪ್ಲಸ್ ರೀಜನ್, ಅಂದ್ರೆ ಸೂರ್ಯನ ಕಿರಣಗಳು ಜಾಸ್ತಿ ಬರುತ್ತೆ ಇಲ್ಲಿ. ಅದೇ ಟೆಂಪರೇಟ್ ರೀಜನ್ಗೆ ಹೋದ್ರೆ ಸೂರ್ಯನ ಕಿರಣಗಳು ಕಡಿಮೆ ಇರುತ್ತೆ. ಓಕೆ, ಪೋಲಾರ್ ರೀಜನ್ ಹೋದ್ರೆ ಇನ್ನೂ ಕಡಿಮೆ ಇರುತ್ತೆ. ಸೊ ಇವ್ರ ಪೋಲಾರ್ ರೀಜನ್ ಇಸ್ ಕಾಲ್ಡ್ ಅಸ್ ಹೀಟ್ ಡೆಫಿಸಿಟ್ ರೀಜನ್ ಅಂತ ಕರಿತೀವಿ. ಇಲ್ಲಿ ಹೀಟ್ ಎನರ್ಜಿ ಜಾಸ್ತಿ, ಅಲ್ಲಿ ಕಡಿಮೆ. ಸೊ ಹೀಟ್ ಎನರ್ಜಿ ನಿಮ್ಗೆ ಎರಡು ತರದಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ. ಒಂದು, ಟೆಂಪರೇಚರ್ ಆಫ್ ದ ಪ್ಲೇಸ್ ಅಂಡ್ ಇಟ್ ಡಿಟರ್ಮೈನ್ಸ್ ದ precipitation of a region. Precipitation is a technical or a broad term for your rainfall. So ಮಳೆ ಬರಬೇಕು ಅಂದ್ರೂ ಸೂರ್ಯ ಇರಬೇಕು. ಓಕೆ, ಯಾಕೆ ಹೇಳಿ? ಸೊ ಮಳೆ ಬರಬೇಕು ಅಂದ್ರೆ ಮೋಡ ಫಾರ್ಮ್ ಆಗ್ಬೇಕು. ಮೋಡ ಫಾರ್ಮ್ ಆಗ್ಬೇಕು ಅಂತಂದ್ರೆ ನೀರ್ ಎವಾಪರೇಟ್ ಆಗ್ಬೇಕು. ಎವಾಪರೇಟ್ ಎಲ್ಲಿಂದ ಆಗತ್ತೆ? What are the water source? Rivers, lakes, oceans on the earth surface. ಏನು ಸೂರ್ಯನ ನೀರು ಕೊಡಲ್ಲ, ಕರೆಕ್ಟಾ? ಭೂಮಿ ಮೇಲಿರೋ ನೀರು ಎವಾಪರೇಟ್ ಆಗಿ ಮತ್ತೆ ವಾಪಸ್ ಮಳೆ ಬರುತ್ತೆ. ನೀವು ವಾಟರ್ ಸೈಕಲ್ ಓದಿರ್ತಿರಲ್ಲ ಸ್ಕೂಲಲ್ಲಿ, ನೆನಪಿದೆನಾ? ಎವಾಪರೇಷನ್ ಆಗತ್ತೆ, ಓಕೆ, ಕಂಡೆನ್ಸೇಷನ್ ಆಗತ್ತೆ, ಮಳೆ ಬರುತ್ತೆ, ರಿವರ್ಸ್ ಮತ್ತೆ ಹೋಗ್ಬಿಟ್ಟು ಓಷನ್ ಜಾನ್ ಆಗುತ್ತೆ, ಮತ್ತೆ ಎವಾಪರೇಟ್ ಆಗತ್ತೆ ಬರುತ್ತೆ. ಸೊ ದಿಸ್ ಇಸ್ ವಾಟರ್ ಸೈಕಲ್. ಸೊ ಹೀಟ್ ಎನರ್ಜಿ decides temperature of the place and the ಎಷ್ಟು ಮಳೆ ಬರುತ್ತೆ ಅಲ್ಲಿ ಅಂತ. ಸೊ ದಟ್ ಮೀನ್ಸ್ ನೀವು ನಮ್ದು ಟ್ರಾಪಿಕಲ್ ಕಂಟ್ರಿ ಅಲ್ವಾ, ಇಂಡಿಯಾದಲ್ಲಿ ಮಳೆ ಕಂಪೇರ್ಡ್ ಟು ದ ಜರ್ಮನಿ ಆರ್ ಅದರ್ ರೀಜನ್ಸ್ ನೋಡಿದ್ರೆ ನಮಗೆ ಜಾಸ್ತಿ ಮಳೆ ಬರುತ್ತೆ. ಬಿಕಾಸ್ ನಮ್ಮದ್ರಲ್ಲಿ ಹೀಟ್ ಎನರ್ಜಿ ಜಾಸ್ತಿ. ಓಕೆ, ಸೊ ಈ ಎರಡು ಫ್ಯಾಕ್ಟರ್ಸ್, ದೀಸ್ ಆರ್ ದ ಟೂ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಫ್ರಮ್ ದ ಕ್ಲೈಮೆಟಿಕ್ ಫ್ಯಾಕ್ಟರ್ಸ್ ವೇರ್ exogenic forces will be applied on the earth surface. ಇದರಲ್ಲಿ ನಿಮಗೆ ಒಂದು ಮೌಂಟೇನ್ ಇದೆ ಅಂತ ಅಂದ್ರೆ, let's say this is the mountain that is created by the endogenic forces. Okay, so ಇಲ್ಲಿ ನಿಮ್ಗೆ ದೊಡ್ಡ ಕಲ್ಲುಗಳಿರುತ್ತೆ. ಏನಾಗುತ್ತೆ ಅಂದ್ರೆ, ಫಸ್ಟ್ let's say ಈ ಇಡೀ ಮೌಂಟೇನ್ ಒಂದು ದೊಡ್ಡ ಕಲ್ಲು ಇರುತ್ತೆ ಮೊದಲು. ಬಿಕಾಸ್ ಆಫ್ sun's heat energy, the heat energy will impart molecular stresses na create ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಕೆಮಿಸ್ಟ್ರಿಲಿ ಮಾಲಿಕ್ಯುಲರ್ ಸ್ಟ್ರೆಸಸ್ ಅಂತ ಓದಿದೀರಾ? ಅಂದ್ರೆ ಅಟಾಮಿಕ್ ಲೆವೆಲ್ ಅಲ್ಲಿ ಅಥವಾ ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ ದ ರಾಕ್ಸ್ ವಿಲ್ ಗೆಟ್ ಬ್ರೋಕನ್. ಸ್ಟ್ರೆಸ್ ಆಗುತ್ತೆ ಬಿಕಾಸ್ ಆಫ್ ದ ಚೇಂಜಸ್ ಇನ್ ಟೆಂಪರೇಚರ್. ಯಾಕಂದ್ರೆ ಟೆಂಪರೇಚರ್ ನಾಟ್ ಬಿ ಯೂನಿಫಾರ್ಮ್. ಬೆಳಗ್ಗೆ ಟೈಮಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ, ನೈಟ್ ಟೈಮಲ್ಲಿ ಕೂಲ್ ಇರುತ್ತೆ, ಟೆಂಪರೇಚರ್ ಚೇಂಜ್ ಆಗುತ್ತೆ. ಹಾಗೆ ಓವರ್ ದ ಪೀರಿಯಡ್ ಆಫ್ ಟೈಮ್ ರಾಕ್ಸ್ ಅಲ್ಲಿ ಸ್ಟ್ರೆಸ್ಸಸ್ ಕ್ರಿಯೇಟ್ ಆಗಿ ಈ ರಾಕ್ಸ್ ಏನಾಗುತ್ತೆ, ಬ್ರೇಕ್ ಆಗ್ತವೆ ಓವರ್ ದ ಪೀರಿಯಡ್ ಆಫ್ ಟೈಮ್. ಚಿಕ್ಕ ಚಿಕ್ಕ ಕಲ್ಲುಗಳಾಗ್ತವೆ. ನೀವು ಬೆಟ್ಟದ ಮೇಲೆ ಅಥವಾ ನಿಮ್ಮ ಊರ ಹತ್ರ ಬೆಟ್ಟ ಇರುತ್ತಲ್ಲ, ಬೆಟ್ಟ ಗುಡ್ಡ ಇರುತ್ತಲ್ಲ, ಅದ್ರ ಮೇಲೆ ಕಲ್ಲುಗಳು ಬ್ರೇಕ್ ಆಗಿರುತ್ತೆ, ನೋಡಿದೀರಾ? ಬಿರುಕ್ ಬಿಟ್ಟಿರುತ್ತೆ. ಓವರ್ ದ ಪೀರಿಯಡ್ ಆಫ್ ಟೈಮ್ ದೊಡ್ಡ ರಾಕ್ ಎರಡು ರಾಕ್ ಹಿಂಗೆ ಡಿವೈಡ್ ಆಗಿರುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಸನ್ ಓನ್ಲಿ. ಹೀಟ್ ಎನರ್ಜಿಯಿಂದ, ಅಂದ್ರೆ ಡೇ ಟೈಮ್ ಅಲ್ಲಿ ಸೂರ್ಯನ ಕಿರಣಗಳು ಜಾಸ್ತಿ ಇರುತ್ತೆ, ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಓಕೆ, ನೈಟ್ ಟೈಮ್ ಅಲ್ಲಿ ಕೂಲ್ ಆಗುತ್ತೆ. ಸೊ ಬಿಕಾಸ್ ಆಫ್ ದಿಸ್ ಟೆಂಪರೇಚರ್ ಚೇಂಜಸ್, ಮಾಲಿಕ್ಯುಲರ್ ಸರ್ಫೇಸ್ ಇಂದ ರಾಕ್ ಬ್ರೇಕ್ ಆಗುತ್ತೆ. ಸೊ ಫಸ್ಟ್ ರಾಕ್, ಒಂದು ರಾಕ್
ಈ ತರ ಚಿಕ್ಕ ಚಿಕ್ಕ ರಾಕ್ಗಳಾಗಿ ಡಿವೈಡ್ ಆಗೋದಕ್ಕೆ ನಾವು ವೆದರಿಂಗ್ ಅಂತ ಕರಿತೀವಿ. ವೆದರಿಂಗ್ ಆಫ್ ರಾಕ್ಸ್ ಅಂತ ಕರಿತೀವಿ. ಓಕೆ, ಸೊ ನೀವೆಲ್ಲ ಬೆಟ್ಟದ ಮೇಲೆ ನೋಡಿರ್ತಿಲ್ಲ, ಕೆಲವೊಂದು ಡಿಫ್ರೆಂಟ್ ಶೇಪ್ಸ್ ಅಲ್ಲಿ ಡಿವೈಡ್ ಆಗಿ ಡಿಸ್ಇಂಟಿಗ್ರೇಟ್ ಆಗಿರುತ್ತೆ. ಅಲ್ಲಿ ಯಾವುದೋ ಒಂದು ಲಿಂಗ ಶೇಪ್ ಅಲ್ಲಿ ಡಿಸ್ಇಂಟಿಗ್ರೇಟ್ ಆಗಿರುತ್ತೆ, ಇಲ್ಲ ಗಣೇಶನ್ ಶೇಪ್ ಅಲ್ಲಿ ಡಿಸ್ಇಂಟಿಗ್ರೇಟ್ ಆಗಿರುತ್ತೆ. ಅದಕ್ಕೆ ನಾವು ಪೂಜೆ ಮಾಡ್ತೀವಿ ಅಲ್ವಾ? ಅದೆಲ್ಲ ವೆದರಿಂಗ್. ಬಿಕಾಸ್ ಆಫ್ ಹೀಟ್ ಎನರ್ಜಿ ಅಂಡ್ ಆಲ್ಸೋ ಬಿಕಾಸ್ ಆಫ್ ರೈನ್ಫಾಲ್, ಮಳೆ ನೀರು, ಇದರಿಂದ ಶೇಪ್ ಡಿಫ್ರೆಂಟ್ ಶೇಪ್ಸ್ ಆಗುತ್ತೆ, ಡಿಸ್ಇಂಟಿಗ್ರೇಟ್ ಆಗುತ್ತೆ. ಸೊ ಈ ಡಿಸ್ಇಂಟಿಗ್ರೇಟೆಡ್ ಸ್ಮಾಲರ್ ರಾಕ್ಸ್ ಆರ್ ಕಾಲ್ಡ್ as ರೆಗೋಲಿತ್ಸ್ ಅಂತ ಕರಿತೀವಿ. ಒಂದು ದೊಡ್ಡ ರಾಕ್ ಚಿಕ್ಕ ರಾಕ್ ಕನ್ವರ್ಟ್ ಆಗುತ್ತೆ, ಆ ಚಿಕ್ಕ ರಾಕ್ ಗಳಿಗೆ ನಾವು ರೆಗೋಲಿತ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಫಸ್ಟ್ ಪ್ರಾಸೆಸ್. ಇದಾದ್ಮೇಲೆ ಈ ಚಿಕ್ಕ ಕಲ್ಲುಗಳು ಬಿಕಾಸ್ ಆಫ್ ದ ಅರ್ತ್ ಗ್ರಾವಿಟೇಷನಲ್ ಫೋರ್ಸ್ ಬೆಟ್ಟದ ಮೇಲಿಂದ ಕೆಳಗಡೆ ಬೀಳ್ತವೆ. ನೀವು ನೋಡಿದ್ರಲ್ಲ, ಕಲ್ಲುಗಳು ಬೆಟ್ಟದ ಮೇಲಿಂದ ಬೀಳ್ತಾವಲ್ಲ, ಅದಕ್ಕೆ ನಾವು ಮಾಸ್ ಮೂವ್ಮೆಂಟ್ ಅಥವಾ ಮಾಸ್ ವಾಸ್ಟಿಂಗ್ ಅಂತ ಕರಿತೀವಿ. ಬಿಕಾಸ್ ಆಫ್ ಅರ್ತ್ ಗ್ರಾವಿಟೇಷನಲ್ ಫೋರ್ಸ್ ಹೈ ಆಲ್ಟಿಟ್ಯೂಡ್ ಅಲ್ಲಿ ಇರುವಂತ ಕಲ್ಲುಗಳು ಕೆಳಗಡೆ ಬೀಳ್ತವೆ. ಓಕೆ, ಇದಕ್ಕೆ ಮಾಸ್ ವಾಸ್ಟಿಂಗ್ ಅಥವಾ ಮಾಸ್ ಮೂವ್ಮೆಂಟ್ ಅಂತ ಕರಿತೀವಿ. ನಾವು ಒನ್ಸ್ ಕಲ್ಲುಗಳು ಇಲ್ಲಿಗೆ ಬಂದು ಬಿದ್ದ ಮೇಲೆ ಏನಾಗುತ್ತೆ, ಇಲ್ಲಿಂದ ನದಿನೋ ಮಳೆ ನೀರು ಇವು ಸ್ಲೋ ಆಗಿ ಈ ಕಲ್ಲುಗಳನ್ನ ತಗೊಂಡೋಗ್ತವೆ. ತಗೊಂಡೋಗಿ ಹೋಗಿ ಹೋಗಿ ಕೊನೆಗೆ ಓಷನ್ ಅಲ್ಲಿ ಹಾಕ್ತವೆ. ಬಟ್ ಇಲ್ಲಿರೋ ಕಲ್ಲುಗಳು ಬೈ ದ ಟೈಮ್ ದೇ ರೀಚ್ ಓಷನ್ ದೇ ವಿಲ್ ಬಿಕಮ್ ಸೆಡಿಮೆಂಟ್ಸ್, ಮೈನ್ಯೂಟ್ ಸೆಡಿಮೆಂಟ್ಸ್ ಆಗ್ತವೆ. ಇದಕ್ಕೆ ನಾವು ಎರೋಷನ್ ಅಂತ ಕರಿತೀವಿ, ಇದಕ್ಕೆ ನಾವು ಡೆಪಾಸಿಷನ್ ಅಂತ ಕರಿತೀವಿ. ಇಲ್ಲಿಂದ ಸವಕಳಿ ಮಾಡ್ತವೆ, ಇಲ್ಲಿ ತಗೊಂಡೋಗಿ ಡೆಪಾಸಿಟ್ ಮಾಡ್ತವೆ. ಸೊ ದಿಸ್ ಇಸ್ ದ ಎಂಟೈರ್ ಪ್ರಾಸೆಸ್ ಆಫ್ ಎಕ್ಸೋಜೆನಿಕ್ ಮೂವ್ಮೆಂಟ್ಸ್ ಇಸ್ ಕಾಲ್ಡ್ as ಡೆನ್ಯುಡೇಷನ್ ಪ್ರಾಸೆಸ್ ಅಂತ ಕರಿತೀವಿ. ಸೊ ಡೆನ್ಯುಡೇಷನ್ ಇಸ್ ಬೇಸಿಕಲಿ ವೇರಿಂಗ್ ಔಟ್ ಅಥವಾ ರೆಡ್ಯೂಸಿಂಗ್ ದ ಹೈಟ್ ಆಫ್ ದ ಲ್ಯಾಂಡ್ ಫಾರ್ಮ್. ವೆದರಿಂಗ್ ಆಗ್ಬೇಕು, ಮಾಸ್ ವಾಸ್ಟಿಂಗ್ ಆಗ್ಬೇಕು, ಎರೋಷನ್ ಆಗುತ್ತೆ, ಡೆಪೋಸಿಷನ್ ಆಗುತ್ತೆ. ನೀವು ಅದಕ್ಕೇನೆ ಬೀಚ್ ಹತ್ರ ಹೋದಾಗ, ಓಷನ್ ಹತ್ರ ಹೋದಾಗ ನಿಮ್ಗೆ ದೊಡ್ಡ ದೊಡ್ಡ ರಾಕ್ಸ್ ಸಿಗಲ್ಲ. ನಿಮ್ ಊರಲ್ಲಿ ಗುಂಡಕ್ಕೆ ಕಲರ್ ಇರ್ತಾವಲ್ಲ, ಬ್ರೌನ್ ಕಲರ್, ಆರೆಂಜ್ ಕಲರ್ ನೋಡಿರ್ತೀರಲ್ಲ, ಅದಿಲ್ಲಿ ನೋಡ್ತೀರಾ? ಅಲ್ಲಿರಲ್ಲ. ಅಲ್ಲಿ ಏನಿದ್ರು ಬ್ಲಾಕ್ ಕಲರ್ಡ್ ಇಗ್ನಿಯಸ್ ರಾಕ್ಸ್ ಇರ್ತವೆ. ದಟ್ ಈಸ್ ಫ್ರಮ್ ದ ಓಷನಿಕ್ ಕ್ರಸ್ಟ್. ಲ್ಯಾಂಡ್ ರಾಕ್ಸ್ ಅಲ್ಲ ಅವು. ಲ್ಯಾಂಡ್ ರಾಕ್ಸ್ ಇಲ್ಲಿಗೆ ಹೋಗೋ ಟೈಮ್ಗೆಲ್ಲ ಸೆಡಿಮೆಂಟ್ಸ್ ಆಗ್ಬಿಟ್ಟಿರ್ತವೆ. ಓಕೆ, ಸೊ ಇದಕ್ಕೆ ನಾವು ಎಂಟೈರ್ ಪ್ರಾಸೆಸ್ಗೆ ಡೆನ್ಯುಡೇಷನ್ ಅಂತ ಕರಿತೀವಿ. ಸೊ ನಾವು ಇಂಡಿವಿಜುವಲ್ ಆಗಿ ಓದ್ತೀವಿ. ಫಸ್ಟ್ ವೆದರಿಂಗ್ ನ ಡಿಸ್ಕಸ್ ಮಾಡ್ತೀವಿ, ದೆನ್ ಮಾಸ್ ವಾಸ್ಟಿಂಗ್, ಎರೋಷನ್, ಡೆಪೋಸಿಷನ್. ಈ ಎರೋಷನ್ ಡೆಪೋಸಿಷನ್ ಅಲ್ಲಿ ಅಗೇನ್ ವಿ ಹ್ಯಾವ್ ಡಿಫರೆಂಟ್ ಏಜೆಂಟ್ಸ್ ಆಫ್ ಎರೋಷನ್ ಅಂಡ್ ಡೆಪೋಸಿಷನ್. ನದಿ ಎರೋಡ್ ಮಾಡಿ ಡೆಪಾಸಿಟ್ ಮಾಡುತ್ತೆ. ಸೊ ನದಿ ಫ್ಲೋ ಆಗ್ತಾ ದಟ್ ವಿಲ್ ಫಾರ್ಮ್ ಡಿಫರೆಂಟ್ ಲ್ಯಾಂಡ್ ಫಾರ್ಮ್ಸ್. ಗ್ಲೇಷಿಯರ್ ಇಟ್ ವಿಲ್ ಫಾರ್ಮ್ ಡಿಫರೆಂಟ್ ಲ್ಯಾಂಡ್ ಫಾರ್ಮ್ಸ್. ಅದೇ ತರ ವಿಂಡ್ ವಿಲ್ ಫಾರ್ಮ್ ಡಿಫರೆಂಟ್ ಲ್ಯಾಂಡ್ ಫಾರ್ಮ್ಸ್. ಸೊ ಈ ಪಾರ್ಟ್ ಇಟ್ಸ್ ಅ ಲೆಂದಿ ಪಾರ್ಟ್ ಅಂಡ್ ಇಲ್ಲಿ ತುಂಬಾ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಇದೆ. ಅಂಡ್ ಪ್ರಿಲಿಮ್ಸ್ಗೆ ಇದೇ ಜಾಸ್ತಿ ಕೇಳೋದು, ಬಿಕಾಸ್ ಇಲ್ಲಿ ಯು ಹ್ಯಾವ್ ಮೆನಿ ನೌನ್ಸ್ ಹಿಯರ್. ಓಕೆ, ಸೊ ಮಾಸ್ ವಾಸ್ಟಿಂಗ್ ಇಸ್ ನಾಟ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬಿಕಾಸ್ ಇದ್ರಲ್ಲಿ ಏನು ಇಲ್ಲ ಜಾಸ್ತಿ. ಬೇಸ್ಡ್ ಆನ್ ಗ್ರಾವಿಟಿ ಅಂಡ್ ದ ಸ್ಲೋಪ್ ಯಾವ ತರ ಮೂವ್ ಆಗುತ್ತೆ ಮೆಟೀರಿಯಲ್ ಅಂತ ಓದ್ತೀವಿ. ಸೊ ಫ್ರಮ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಿಸ್ ಒನ್ ಅಂಡ್ ದಿಸ್ ಆರ್ ಇಂಪಾರ್ಟೆಂಟ್. ಓಕೆ,